ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ತುಂಬಾ ಕಾಣ್ತಿದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ಹಾಗೂ ನೀವು ಕೂಡ ಸಾಯುವವರೆಗೂ ಕೂಡ ವೈಟ್ ಹೇರ್ ಸಮಸ್ಯೆ ಕಾಣಿಸೋದೇ ಬೇಡ ಸ್ನೇಹಿತರೆ. ನೀವು ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಹೇರ್ ಡೈಗಳನ್ನು ಬಳಸ್ತಾ ಇದ್ದರೆ ಅದು ಕೂಡ ನೀವು ಸ್ಟಾಪ್ ಮಾಡ್ಕೊಳ್ಬೋದು. ಹಾಗೂ ನಿಮ್ಮ ಕೂದಲು ಕೂಡ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಉದುರ್ತಾ ಇದೆ ಅಂದರೆ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಸ್ಟಾಪ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡ್ಬೋದು, ಸ್ವಲ್ಪ ಜನಕ್ಕಂತೂ ಈ ರೀತಿ ನಡುವಲ್ಲಿಯೇ ತುಂಬ ಜಾಸ್ತಿ ಪ್ರಮಾಣದಲ್ಲಿ ವೈಟ್ ಹೇರ್ಸ್ ಕಾಣಿಸ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಅಂದರೆ ಸ್ನೇಹಿತರೆ, ಮೆಲೋನಿನ್ ಅನ್ನುವಂಥ ಅಂಶ ಕಡಿಮೆ ಆಗ್ತಾ ಬಂದರೆ ನಮ್ಮ ದೇಹದಲ್ಲಿ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋದರೂ ಕೂಡ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗೋದು ಕಾಮನ್ ಆಗಿದೆ. ಅದಕ್ಕೂ ಒಳ್ಳೆಯ ಒಂದು ಟಿಪ್ಸ್ ಅಂದರೆ ಸ್ನೇಹಿತರೆ, ಇವಾಗಲಂತೂ ಯಂಗ್ ಏಜಲ್ಲೇ ತುಂಬಾ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಸ್ನೇಹಿತರೆ, ತುಂಬಾ ನಾವು ಜಂಕ್ ಫುಡ್ಗಳನ್ನ ಸೇವನೆ ಮಾಡೋದ್ರಿಂದ ಹಾಗೂ ತುಂಬಾ ಆಯಿಲಿ ಫುಡ್ಗಳನ್ನ ಸೇವನೆ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದು ಕೂಡ ಒಂದು ಮುಖ್ಯವಾದ ಕಾರಣ ನಮ್ಮ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗೋದಕ್ಕೆ. ನೋಡಿ, ನಾವು ಈಸಿಯಾಗಿ ಮನೆಯಲ್ಲೇ ನಮ್ಮ ವೈಟ್ ಹೇರ್ ಸಮಸ್ಯೆನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೋದು ಅಂತ ನಾನಿವತ್ತು ನಿಮಗೆ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ನ ತಿಳಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ. ಹಾಗಾದರೆ ಲೇಟ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಇಲ್ಲೊಂದು ಕಬ್ಬಿಣದ ಬಾಣಲೆನ ತೊಗೊಂಡಿರುವಂಥದ್ದು. ಅದರಲ್ಲಿ 1 ಗ್ಲಾಸ್ ಅಷ್ಟು ಆಗುವಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ನಿಮಗೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಹೇರ್ ಅಂದರೆ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಇದೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಇವಾಗ ನೋಡಿ, ಸ್ವಲ್ಪ ನೀರು ಕುದಿ ಬರುವವರೆಗೂ ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿ ಮಾಡ್ಕೊಂಡಿದ ತಕ್ಷಣ ನೋಡಿ, ಈ ರೀತಿ ನ್ಯಾಚುರಲ್ ಆಗಿರುವಂಥ 2 ರೂಪಾಯಿಸ್ಗೆ ಸಿಗುವಂಥ ಬ್ರೂ ಪಕೆಟ್ ಅಂದರೆ ಕಾಫಿನ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಕಾಫಿ ಯಾಕೆ ಯೂಸ್ ಮಾಡಬೇಕು ನಮ್ಮ ಹೇರ್ಸ್ಗೆ ಅಂದರೆ, ಕಾಫಿಯಲ್ಲಿ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸ್ನೇಹಿತರೆ. ಕೆಫೆನ್ ಅನ್ನುವಂಥ ಅಂಶ ಇರೋದ್ರಿಂದ ಕಾಫಿಯಲ್ಲಿ ನಮ್ಮ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ನಮಗೆ ಹಲವಾರು ತುಂಬಾ ಯೂಸ್ಫುಲ್ ಆಗಿರುವಂಥ ಈ ಒಂದು ಕಾಫಿನ ನಾವು ಯೂಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಏನೆಲ್ಲ ಯೂಸಸ್ ಇದೆ ಅಂತ ತಿಳಿಸ್ತೇನೆ. ಅದಕ್ಕೂ ಮುಂಚೆ ನಾನು ಇದರೊಳಗಡೆ ಇನ್ನೂ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಹೀನಾಮ್ ಲೀವ್ಸ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಇದು ಕೂಡ ನ್ಯಾಚುರಲ್ ಆಗಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ನೀವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನು ಕಾಫಿ ಬಗ್ಗೆ ಹೇಳ್ತಾ ಇದ್ದೆ ಮುಂಚೆನೇ. ನಮ್ಮ ಕೂದಲಿಗೆ ಬ್ಲ್ಯಾಕ್ ಆಗೋ ಬದಲು ಮತ್ತೆ ಏನೇನೆಲ್ಲ ಯೂಸಸ್ ಇದೆ ಅಂದರೆ, ನಮ್ಮ ಕೂದಲನ್ನು ಶೈನ್ ಕೊಡುತ್ತೆ. ಹಾಗೂ ನಮ್ಮ ಕೂದಲು ಹೇರ್ ಸ್ಟಾಫ್ ಆಗಿದೆ, ಬೆಳೆಯೋದೇ ಇಲ್ಲ, ಬೆಳೀತಾ ಇಲ್ಲ ನಮ್ಮ ಕೂದಲು ಅಂದರೆ ನಮ್ಮ ಕೂದಲು ವೇಗವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ ನಮ್ಮ ಹೇರ್ಸ್ಗೆ ಅಂತೂ ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ನಾನು ಇದ್ರ ಒಳಗಡೆ ಏನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಅಂದರೆ ಆಮ್ಲ ಪೌಡರ್ನ 1 ಸ್ಪೂನಷ್ಟು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ಸ್ನೇಹಿತರೆ. ನ್ಯಾಚುರಲಾಗಿ ನಮ್ಮ ಹೇರ್ಸ್ನ ಕಪ್ಪು ಬಣ್ಣಕ್ಕೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಒಂದೇ 1 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಈ ರೀತಿ ಸ್ವಲ್ಪ ಕೂಡ ಗಂಟಿರಬಾರ್ದು ಒಳಗಡೆ, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ 1 ಸ್ಪೂನ್ನ ಹೆಲ್ಪ್ನಿಂದ. ನೋಡಿ, ಇವಾಗ ಈ 3 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೋತಾ ಇರೋದು ಅಂದರೆ, ಸ್ವಲ್ಪ ತೆಳುವಾಗಿದೆ, ಅದೇ ಆಮ್ಲ ಪೌಡರ್ನ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಆಮ್ಲ ಅಂತೂ ನಮ್ಮ ಹೇರ್ಸ್ಗೆ ಬ್ಲ್ಯಾಕ್ ಹಾಕೋದಕ್ಕಲ್ದು, ನಾವು ಆಮ್ಲ ಅಂದರೆ ನೆಲ್ಲೆಕಾಯಿನ ಅಂತೀವಿ ಕನ್ನಡದಲ್ಲಿ, ಅದನ್ನು ನೀವು ಒಣಗಿಸ್ಬಿಟ್ಟು ಈ ರೀತಿ ನೀವು ತಲೆಗೆ ಹಚ್ಕೊಳ್ಳುವಂಥ ಎಣ್ಣೆಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು. ಹಾಗೂ ಹಸಿಯಾಗಿರುವಂಥ ನೆಲ್ಲೆಕಾಯಿ ಜ್ಯೂಸ್ ಕೂಡ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಹೇರ್ ಫಾಲ್ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸ್ವಲ್ಪವಾಗಿ ಕುದಿಯು ಬರೋವರೆಗೂ ನೀವು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ನೋಡಿ, ಸ್ವಲ್ಪ ಗಟ್ಟಿ ಆಗೋವರೆಗೂ ಇದೇ ರೀತಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಮ್ಮ ಹೇರ್ ಪ್ಯಾಕ್ ರೆಡಿ ಆಗ್ತಾ ಇರುವಂಥದ್ದು ಅಂತ. ಸ್ನೇಹಿತರೆ, ಈ ರೀತಿ ಮನೆಯಲ್ಲಿ ನೀವು ಹೇರ್ ಪ್ಯಾಕ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಹಾಗೂ ಈಚಿಂಗ್ ತುಂಬಾ ಆಗ್ತಾ ಇದ್ದಾರೆ ನಿಮ್ಮ ಸ್ಕಿನ್ನಲ್ಲಿ, ಅದು ಕೂಡ ಆಗೋದಿಲ್ಲ. ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟೆಲ್ಲ ಸಮಸ್ಯೆಗಳು ಕೂಡ ಈ ರೀತಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಿಮ್ಮ ಹೇರ್ಗೆ
ಹೇರ್ನ ನಾವು ಮಾಡ್ಕೊಳ್ಬೋದು ಅಂತ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇರೋದು ಇನ್ನೂ ಕೂಡ ನಾನು. ಆ್ಯಂಡ್ ಇದನ್ನು ಇದೇ ರೀತಿಯಾಗಿ ನಾವು ಕುದಿಯೋದಕ್ಕೆ ಬಿಟ್ಟಿರಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಒಂದು 5 ನಿಮಿಷ ಇದ್ದರೆ ಸಾಕು ಸ್ನೇಹಿತರೆ ಈ ಒಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ. ನಾವು ಇದನ್ನು ಬದಲಾಗಿ ನಾವು ಏನು ಮಾಡ್ತಾ ಹೋಗ್ತೇವೆ, ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಸ್ಗಳನ್ನ ಅಂಗಡಿಗಳಿಂದ ತಂದುಬಿಟ್ಟು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ. ಸ್ವಲ್ಪ ಜನಕ್ಕೆ ಸೂಟ್ ಆಗೋದಿಲ್ಲ ಆ ಹೇರ್ ಪ್ಯಾಕು, ಹಾಗೂ ಅವ್ರಿಗೆ ತುಂಬಾ ಸ್ಕಿನ್ ಅಲರ್ಜಿ ಆಗ್ತಾ ಹೋಗುತ್ತೆ. ಅದರಿಂದ ಅವ್ರ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ವೈಟ್ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಇದೇ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ. ಹಾಗೂ ಈ ಒಂದು ಹೇರ್ ಪ್ಯಾಕ್ನ ನಿಮಗೂ ಇಷ್ಟವಾಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಇನ್ನೂ ಸ್ವಲ್ಪ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ಬರಲ್ಲ ಸ್ನೇಹಿತರೆ, ಗಟ್ಟಿ ಆಗೋವರೆಗೂ ನಾವು ಇದನ್ನು ಇದೇ ರೀತಿಯಾಗಿ ಕುದಿಸ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ನಾನು ಇದರೊಳಗಡೆ 1 ಸ್ಪೂನಷ್ಟು ಕಲೋಂಜಿ ಸೀಡ್ಸ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಅದನ್ನು ಕೂಡ ನೀವು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ಅದು ಕೂಡ ನಮ್ಮ ಹೇರ್ಸ್ನ ನ್ಯಾಚುರಲಾಗಿ ಬ್ಲ್ಯಾಕ್ ಮಾಡುವಂಥ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ಇವಾಗ ಸ್ಪೂನ್ಗೂ ಕೂಡ ಅಂಟ್ಕೋತಾ ಇರುವಂಥದ್ದು ಸ್ವಲ್ಪ ಗಟ್ಟಿಯಾಗಿರೋದಂಥ ಸ್ನೇಹಿತರೆ. ಇನ್ನೂ ಒಂದು 5 ಮಿನಿಟ್ಸ್ ಅಷ್ಟು ನೀವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ನೂ ಇದು ಬಿಸಿಯಾಗಿದೆ. ನಾನು ಇದನ್ನು ಈ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳುವಂಥ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇದನ್ನು ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ, ಇದರಲ್ಲಿ ಕೆಮಿಕಲ್ ಇಲ್ಲ. ಹಾಗೂ ನಿಮಗೂ ವಯಸ್ಸಾಗಿದೆ ಅವರು ಕೂಡ ಮನೆಯಲ್ಲೇ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ಗಳನ್ನ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಬೋದು. ಯಾಕಂದರೆ ಅವ್ರಿಗೆ ತುಂಬಾ ವೇಗವಾಗಿ ಸ್ಕಿನ್ ಅಲರ್ಜಿ ಆಗ್ತಾ ಹೋಗುತ್ತೆ, ಹಾಗೂ ಅವ್ರ ಕೂದಲಿಗೆ ತುಂಬಾ ಜಾಸ್ತಿ ಸೈಡ್ ಎಫೆಕ್ಟ್ಗಳಾಗ್ತಾ ಹೋಗುತ್ತೆ. ಚಿಕ್ಕ ಮಕ್ಕಳಂತೂ ತುಂಬಾ ವೇಗವಾಗಿ ಸೈಡ್ ಎಫೆಕ್ಟ್ಗಳಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಬಳಸೋದು ನಿಲ್ಲಿಸಿ ಸ್ನೇಹಿತರೆ. ಅವರಲ್ಲಂತೂ ಯಂಗ್ ಏಜಲ್ಲಿ ಯಾವ ರೀತಿ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇರೋದು ಎಲ್ರಿಗೂ ಗೊತ್ತೇ ಇರುವಂಥದ್ದು. ಅವ್ರಿಗೆ ಸ್ಕೂಲ್ಗೆ ಹೋಗುವಾಗ ತುಂಬಾ ಮುಜುಗರ ಆಗ್ತಾ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ಗಳನ್ನ ಬಳಸಿ, ಹಾಗೂ ಜೀವನ ಪೂರ್ತಿ ನೀವು ಕೂಡ ವೈಟ್ ಹೇರ್ ಸಮಸ್ಯೆ ಕಾಣದೇ ಇರುವ ಹಾಗೆ ನೀವು ಮಾಡ್ಕೊಳ್ಬೋದು. ಇದನ್ನು ಒಂದೇ ಸಲಕ್ಕೆ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ. ಯಾಕಂದರೆ ಇದು ಒಂದೇ ಸಲಕ್ಕೆ ಅಪ್ಲೈ ಮಾಡಿದ ತಕ್ಷಣ ರಿಸಲ್ಟ್ ಬರೋದಕ್ಕೆ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈ ಇಲ್ಲ ಸ್ನೇಹಿತರೆ, ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಇದು. ಅದಕ್ಕೋಸ್ಕರ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡ್ತಾ ಇರ್ತೀರೋ ಅದೇ ರೀತಿ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದನ್ನು ತಿಂಗಳಿಗೆ 1 ಸಲ ಅಪ್ಲೈ ಮಾಡ್ತಾ ಹೋಗಿ, 2 ಸಲ ಅಪ್ಲೈ ಮಾಡಿದ್ರು ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ಇದನ್ನು ಅಪ್ಲೈ ಮಾಡ್ಕೋತಾ ಇರಬೇಕಾಗುತ್ತೆ. ನೀವು ಯಾವ ರೀತಿ ತಿಂಗಳಿಗೆ 1 ಸಲ ಹೇರ್ ಪ್ಯಾಕ್ಸ್ಗಳನ್ನ ಅಪ್ಲೈ ಮಾಡ್ತಿರೋ ಅದೇ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ತಾ ಹೋಗಿ. ಆ್ಯಂಡ್ ನಿಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಗಟ್ಟಿಯಾಗಿದೆ. ಆ್ಯಂಡ್ ಇದನ್ನು ನಾನು ತಣ್ಣಗಾಗಲ್ಲ ಸ್ವಲ್ಪ 5 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟಿರ್ತೇನೆ ಸ್ನೇಹಿತರೆ. ಬಿಟ್ಟಿದ ತಕ್ಷಣ ನೋಡ್ಬೋದು ಇವಾಗ ಕಲರ್ ಯಾವ ರೀತಿ ಇದೆ ಅಂತ. ಆ್ಯಂಡ್ ಸ್ವಲ್ಪ ತಕ್ಷಣ ತಣ್ಣಗಾಗೋದಕ್ಕೆ ಬಿಟ್ಟಿದ ತಕ್ಷಣ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಆವಾಗ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಈಸಿಯಾಗಿ ನಿಮ್ಮ ಮನೆಯಲ್ಲಿ ಬ್ರಷ್ ಇದ್ದರೆ ಬ್ರಷ್ನ ಸಹಾಯದಿಂದ ಅಪ್ಲೈ ಮಾಡ್ಕೊಳ್ಬೋದು, ಅಥವಾ ನೀವು ಹ್ಯಾಂಡ್ಸ್ನ ಸಹಾಯದಿಂದ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಬಿಸಿಯಾಗಿರುವಾಗ ನಿಮ್ಮ ಸ್ಕ್ಯಾಲ್ಪ್ಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಕ್ಯಾಲ್ಪ್ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಹಾಗೂ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಇನ್ನೂ ಎಷ್ಟು ಬಿಸಿಯಾಗಿ ಅಂತ ನಿಮಗೂ ಗೊತ್ತಾಗ್ತಾ ಇರುವಂಥದ್ದು. 5 ಮಿನಿಟ್ಸ್ ಬಿಟ್ಟ ತಕ್ಷಣ ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡ್ಬಿಟ್ಟು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಬೇಕಂದರೆ ಹಾಕ್ಕೊಳ್ಬೋದು ಅಥವಾ ಬಿಡ್ಬೋದು ಸ್ನೇಹಿತರೆ. ನೋಡಿ, ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಅಂತ. ಈ ರೀತಿ ನಿಮ್ಮ ಹ್ಯಾಂಡ್ಸ್ನ ಸಹಾಯದಿಂದ ಕೂಡ ನೀವು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಆದರೂ ಬಿಟ್ಬಿಟ್ಟು ನೀವು ಹೇರ್ ವಾಶ್ನ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.